ಈಗಾಗಲೇ ತಮಗೂ ಎಲ್ಲ ಮಾಧ್ಯಮದವರಿಗೆ ಪತ್ರಿಕೆಯವರಿಗೆ ಸರ್ವೆ ಕಾರ್ಯಗಳು ಈಗಾಗಲೇ ಬಂದಿರತಕ್ಕಂಥ ಸರ್ವೆನ ಇವತ್ತು ನೀವು ನೋಡಿದ್ದೀವಿ. ರಾಜ್ಯದಲ್ಲಿ 22ಕ್ಕೂ ಹೆಚ್ಚು ಸ್ಥಾನಗಳು ಈಗಾಗಲೇ ಸರ್ವೆದಲ್ಲಿ ತೋರಿಸ್ತಾ ಇದ್ದಾರೆ. 18ರಿಂದ 22. ಇನ್ನೂ ನಮಗೆ ಸಮಯ ಇದೆ. ಈಗ ಇವತ್ತು 1ನೇ ಹಂತದ ಮತದಾನ ನಡೀತಾ ಇದೆ. ಇನ್ನು ಸುಮಾರು 10 ದಿನ ಕಾಲಾವಕಾಶ ಇದೆ. ಇನ್ನು ಹೆಚ್ಚು ರಾಜ್ಯದಲ್ಲಿ ಬರ್ತದೆ ಮತ್ತು ಒಳ್ಳೆ ಒಂದು ವೇವ್ ಜನರಲ್ಲಿ ಮೂಡ್ತಾ ಇದೆ. ಪಕ್ಷ ಇವತ್ತು ನುಡಿದಂತೆ ನಡೆದಿದೆ. ಏನು ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿತ್ತು ಅವೆಲ್ಲವನ್ನು ಈಡೇರಿಸುವಂತ ಕೆಲಸ ಪಕ್ಷದ ವರಿಷ್ಠರು ಇವತ್ತು ಮಾಡಿದ್ದಾರೆ. ಮತ್ತು ನಮ್ಮ ಕೇಂದ್ರದ ನಾಯಕರು ಕೂಡ 5 ಗ್ಯಾರಂಟಿ ಯೋಜನೆ ಪಂಚನ್ಯಾಯ ಅಂತೇಳಿ ಮಾಡಿದ್ದಾರೆ. ಅವು ಪಂಚನ್ಯಾಯದಲ್ಲಿ ಒಂದು ಬಡ ಕುಟುಂಬಕ್ಕೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ. ನಿರುದ್ಯೋಗಿ ಯುವಕರಿಗೂ ಕೂಡ ವರ್ಷಕ್ಕೆ 1 ಲಕ್ಷ ಕೊಡ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ. ಇವತ್ತು ಅದೇ ರೀತಿಯಾಗಿ 5 ಪಂಚನ್ಯಾಯ ಪಂಚನ್ಯಾಯದಲ್ಲಿ ಆ ಕಾರ್ಡ್ ಕೂಡ ಇವತ್ತು ವಿತರಣೆಯನ್ನು ಇಡೀ ಜಿಲ್ಲೆಯಾದ್ಯಂತ ಲೋಕಸಭಾ ಕ್ಷೇತ್ರದಲ್ಲಿ ಹಂಚಿಕೆ ಆಗ್ತಾ ಇದ್ದಾರೆ. ಶ್ರುತಿ ಅವರು ಹೇಳಿಕೆ ನಿಮ್ಗೆ ಹೇಳೆ ಎಲ್ಲೆಲ್ಲೋ ಅಡ್ಡಾಡ್ತಾರಂದ್ರೆ ಏನು? ಒಬ್ಬ ಸಿನಿಮಾ ನಟಿಯಾಗಿ ಹೆಣ್ಮಕ್ಳ ಬಗ್ಗೆ ಅತ್ಯಂತ ಕಾಳಜಿ ಇರ್ತಕ್ಕಂಥ ಒಬ್ಬ ಮಹಿಳೆ ಒಬ್ಬ ಹೆಣ್ಮಕ್ಳನ್ನ ಎಲ್ಲೆಲ್ಲ ಅಡ್ಡಾಡ್ತಾರಂದ್ರೆ ಏನದ್ರ ಅರ್ಥ? ನನ್ ಜಾತಿ ಅನ್ನೋದ ಗೊತ್ತಿಲ್ಲ. ನನ್ ಜಾತಿ ಓಟ್ ಅಲ್ಲೇ ಒಂದು 5-6 ಸಾವಿರ ಅದಾವ. ಆದ್ರೂ ಜನ 2 ಸರಿ ನನ್ ಗೆಲ್ಸ್ಯಾರ. ಈಗ ಜಾತಿ ರಾಜಕಾರಣ ಮಾಡೋದಾಗಿದ್ರ ನಾನು ಗೆಲ್ಲಬಾರದು ಒಟ್ಟ ಅಲ್ಲಿ. ಲಿಂಗಾಯತ ಹಂಗಂದ್ರೆ ನೋಡ್ರಿ, ಲಿಂಗಾಯತರು ಅಂದ್ರೆ 70,000 ಓಟ್ ಅದಾವ ಲಿಂಗಾಯತರು. ಯಾಕೆ ನಾರ್ಸೋಕೆ ಹೇಳ್ರಿ, ನೀವೇ ಹೇಳ್ರಿ. ಜಾತಿ ರಾಜಕಾರಣ ಯಾವ ವ್ಯಕ್ತಿ ಮಾಡಿರ್ತಾನ ಅವ್ರಿಗೆ ಅದ್ರ ಬಗ್ಗೆ ಸಮಗ್ರ ಮಾಹಿತಿ ಇರುತ್ತೆ. ನನಗೆ ಯಾವ ಮಾಹಿತಿನೂ ಇಲ್ಲ, ನನಗೆ ಅದು ಗೊತ್ತೇ ಇಲ್ಲ. ನಾನು ಜಾತಿ ರಾಜಕಾರಣ ಎಂದೂ ಮಾಡಿದವನಲ್ಲ. ಯಾರೋ ಒಬ್ರು ಬಿಜೆಪಿ ನಾಯಕರು ಅಮ್ರೇಗೌಡರು, ರಾಯರೆಡ್ಡಿ ಅವರು, ಹಂಪನಗೌಡರು 3 ಜನ ಕಾಂಗ್ರೆಸ್ ಮಾಡೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದನ್ನ ಕೇಳಿ ಹಂಪನಗೌಡರು ಒಂದು 2-3 ಕಡೆ ಅವರು ಜಿಲ್ಲೆ ಅವ್ರ ತಾಲೂಕಿನಲ್ಲಿ ಈ ಮಾತನ್ನ ಪ್ರಸ್ತಾಪ ಮಾಡಿದ್ದನ್ನ ನಾನು ಗ್ರಹಿಸಿಕೊಂಡು ನನ್ನ ಕ್ಷೇತ್ರದಲ್ಲಿ ಅದು ಒಂದು ಪುಣ್ಯ ಸ್ಥಳದಲ್ಲಿ ನಿಂತು ಮಾತನಾಡಿರ್ತಕ್ಕಂಥದ್ದು ಸತ್ಯ. ನಾನು ಏನ್ ನೋಡಿದೀನಿ ಅದು ನೋಡಿದಂತೆ ನಡ್ಕೊಳ್ತೀನಿ. ನಾವು ಪ್ರಾಮಾಣಿಕವಾಗಿ ಯಾವ ಪಕ್ಷದಲ್ಲಿ ಇರ್ತೀವೋ ಆ ಪಕ್ಷಕ್ಕೆ ದುಡ್ತೀವಿ ಹೊರತು ನಾವು ಅದನ್ನ ಮಾಡಲ್ಲ. ಹಂಗೇನ್ರ ಪ್ರಸಂಗ ಬಂದ್ರೆ ಈ ಪಕ್ಷ ಬಿಟ್ಟು ಹೋಗಿ ಬೇರೆದವರಿಗೆ ಸಹಾಯ ಮಾಡ್ತಾರೆ. ಇವತ್ತು ಸಂಗಣ್ಣವ್ರು ಬಂದ್ರೆ ನಮಗೊಂದಿಷ್ಟು ಪ್ಲಸ್ ಆಗಿದೆ. ಸಂಗಣ್ಣವ್ರು ಬಂದ್ಮೇಲೆ ನಮಗ್ ಪ್ಲಸ್ ಆಗಿಲ್ಲ ಅಂತಲ್ಲ, ನಮಗೊಂದು ಶಕ್ತಿ ಬಂದಿದೆ. ಆದ್ರೆ ಸಂಗಣ್ಣವ್ರು ಬಂದ್ಗಳೇನ ಅವ್ರ ಸಮಾಜದವ್ರು ಎಲ್ಲರೂ ಹೆಣ್ಣು ಮಾಸ್ ಬರ್ತಾರ ಅಂತ ಹೇಳಿ ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ರಾಘಣ್ಣವ್ರ ಇದ್ದಲ್ಲಿ ಅವ್ರ ಸಮಾಜದವ್ರು ಎಲ್ಲಾರು ಅದಾರ. ನಾನ್ ತೋರಿಸ್ತೇನೆ ಬೇಕಾದ್ರೆ ಅವ್ರು ವಿರೋಧ ಕೆಲಸ ಮಾಡ್ತಕ್ಕಂಥವ್ರನ್ನ ಎಷ್ಟು ಜನ ತೋರಿಸ್ಲಿ, ತಾಲೂಕಿನಾಗ 10 ಜನ ತೋರಿಸ್ತೀನಿ, ಹೆಸರು ಬೇಕಾದ್ರೆ ಕೊಡ್ತೀನಿ. ಆಮೇಲೆ ಅದೆಲ್ಲ ಸುಳ್ಳು. ಜಾತ್ಯತೀತವಾಗಿ ಯಾವ ವ್ಯಕ್ತಿ ಕೆಲಸ ಮಾಡ್ತಾನ ಅವನಿಂದ ಜನ ಇರ್ತಾರ.